ನಮ್ಮೂರಿಗೆ ನಮ್ಮ ಶಾಸಕ ನನ್ನ ರಿಪೋರ್ಟ್ ಕಾರ್ಡ್ ಇದು. ಮಂಚೇನಹಳ್ಳಿ ಮತ್ತು ಈ ಭಾಗದಲ್ಲಿ 100ಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾನು ಮುಗಿಸಿದ್ದೀನಿ. ಈಗ ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾಯಿದ್ದೀನಿ. ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬೇಕು ಅಂತ 6 ಕೋಟಿ ಅನುದಾನ ತಂದ್ವಿ. ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ. 4 ಫ್ಲೋರಲ್ಲಿ 1 ಫ್ಲೋರ್ 2nd ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ. 200 ಜನ ಅಟ್ ಎ ಟೈಮ್ ಕೂತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದ್ದೀವಿ. ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ. ಮತ್ತು ಜಿಮ್ಮನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಇದು ಮುನಿಸಿಪಲ್ ಕಾಲೇಜ್ಗೆ 6 ಕೋಟಿ, ವುಮೆನ್ಸ್ ಕಾಲೇಜಲ್ಲಿ 4 ಕೋಟಿ ಅನುದಾನ ಹಾಕಿದ್ದೀವಿ. MRI ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೆ ಈಗ 8 ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಂದು 6 ಕೋಟಿ ವೆಚ್ಚದಲ್ಲಿ MRI ಮಿಷಿನ್ ತರ್ತಿದ್ದೀವಿ. ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸೇನು ಅಂದರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ. ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ, ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು, ಮುಸ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಜಡಲ್ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಕಂದುವಾರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು. ಈ 4 ರಸ್ತೆಗೆ ಸರಿಸುಮಾರು 20 ಕೋಟಿ ಅನುದಾನ ಬೇಕಾಯಿತು. ಸೊ ಇವತ್ತಿನಿಂದ ನಾವು ಮುಷ್ಟೂರು ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದರೆ ಆ ಕೆರೆ ಎಂಬಾದವರು ಅದಕ್ಕೊಂದು ಕೋಟಿ, ಮತ್ತು ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ 3 ಕೋಟಿ ಅನುದಾನ ಹಾಕಿದ್ದೀನಿ. 3 ಕೋಟಿ ಅನುದಾನ ಹಾಕಿದ್ದೀನಿ. ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಅದು ಮುಗಿಯುತ್ತೆ. ದಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ. 2 ಕೋಟಿ ರೂಪಾಯಿ ಆ ರಸ್ತೆಗೆ ಹಾಕಿದ್ದೀವಿ. ಈಗ ನಮ್ಮೂರಿಗೆ ನಮ್ಮ ಶಾಸಕರು ನನ್ನ ಮುದ್ದೇನಹಳ್ಳಿ ಪಂಚಾಯತಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಪುಣ್ಯಭೂಮಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಹಸೀಲ್ದಾರ್ ಸರು, ಇ.ಒ. ಸರು ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ. ಗಂಟಿಗಾನಹಳ್ಳಿ, ಸುಬ್ರಾಯನಹಳ್ಳಿ, ಕೊರ್ಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ. ಸೊ ಕೊರ್ಲಹಳ್ಳಿಗೆ ಹೋದಾಗ ಒಂದು 150ರಿಂದ 200 ಜನಸಂಖ್ಯೆ ಇರೋ ಹಳ್ಳಿ. ಮಳೆ ಬಂದರೆ ಜಕ್ಕಲಮಡುಗು ನೀರು ಹರಿದ್ರೆ ಅವ್ರು ಯಾರೂ ತೋಟಕ್ಕೆ ಹೋಗೋಕ್ಕಾಗಲ್ಲ, ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಕಳೆದ 34 ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ. ಸೊ ನಾನೀಗ ಕೊರ್ಲಹಳ್ಳಿಗೆ 80 ಲಕ್ಷ ಅನುದಾನ ಹಾಕಿದ್ದೀನಿ. ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಮಗೂ ಕೊಟ್ಟಿದ್ದೀನಿ. ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿ 20 ಲಕ್ಷ ಹಾಕಿದ್ದೀನಿ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಶೆಟ್ಟಹಳ್ಳಿ ಮೇಯ್ನ್ ರೋಡಿಂದ ಸುಬ್ರಾಯನಹಳ್ಳಿ ಗಂಟಿಗಾನಹಳ್ಳಿಗೆ ಹೋಗುತ್ತೆ. ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೇಯ್ನ್ ಸಿಟಿ ಜೊತೆ. ಅವ್ರು ದೊಡ್ಡಬಳ್ಳಾಪುರದ ಕಡೆ ಹೊರಟೋಗ್ತಿದ್ರು. ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರಕ್ಕೆ ಕನೆಕ್ಟಿವಿಟಿ ಇದೆ, ಚಿಕ್ಕಬಳ್ಳಾಪುರಕ್ಕಿಲ್ಲ. ಅದಕ್ಕೆ ನೀವು ನಂಬ್ತಿರೋ ಇಲ್ಲೋ ಆ 2 ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ 1,35 ಲಕ್ಷ ಹಾಕಿದ್ದೀನಿ. ಆ 2 ಊರ ಜನಸಂಖ್ಯೆ 100-120. ಆದರೆ ನಮ್ಮ ತಾಲೂಕಿನ ಜನತೆಯನ್ನು ನಮಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ. ನೆಕ್ಸ್ಟು ಅದೇ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ. ಈ 2 ಹಳ್ಳಿ ಅಲ್ಲದೆ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ 1 ಕೋಟಿ ಹಾಕಿದ್ದೀವಿ. ಮುದ್ದೇನಹಳ್ಳಿ ಪಂಚಾಯಿತಿಗೆ ನಾನು ಹೋದೆ. ಮುದ್ದೇನಹಳ್ಳಿ ಪಂಚಾಯಿತಿಗೆ ಹೋದಾಗ ಬಿಸ್ಲಹಳ್ಳಿ ಚನ್ನಬೈರೇನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ. ಇನ್ ದ ಸೆನ್ಸ್ ಅಲ್ಲಿ ಕಟ್ಟಾಗಕ್ಕೆ ಪ್ರಾಬ್ಲಮ್ ಇತ್ತು. ಅದಕ್ಕೆ 1 ಕೋಟಿ ಹಾಕಿದ್ದೀನಿ. ಮತ್ತು ಜಡಲ್ತಿಮ್ಮನಹಳ್ಳಿಯಿಂದ ಕಂದುವಾರ ತಿರ್ನಹಳ್ಳಿ ರಸ್ತೆವರೆಗೂ ಅದನ್ನು ಕನೆಕ್ಟ್ ಮಾಡೋಕ್ಕೆ 1 ಕೋಟಿ, ಒಟ್ಟಾರೆ 2 ಕೋಟಿ ರೂಪಾಯಿ. ಇದೆಲ್ಲ ಈ 2-3 ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು. ನಂತರ ಮುದ್ದೇನಹಳ್ಳಿಗೆ ಗಟ್ಟಿಗಾನಹಳ್ಳಿ ದೊಡ್ಡರಾಯಪ್ಪನಹಳ್ಳಿಗೆ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರು ಇನ್ನೊಬ್ಬರು, ಅದಕ್ಕೆ 45 ಲಕ್ಷ ಹಾಕಿದ್ದೀನಿ. ಮತ್ತು ಒಂದು ಸುಲ್ತಾನ್ಪೇಟೆ SC ಕಾಲೋನಿಯಲ್ಲಿ ಹಣ ನಾವು ಓಡಾಡೋಕ್ಕೆ ಜಾಗ ಇಲ್ಲ ಅಂದರು, 15 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ. ಆ CC ರೋಡು ಎಲ್ಲ SC ಸಮುದಾಯ ಇರೋ ಊರುಗಳಿದು, 20 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಮುದಲಹಳ್ಳಿಗೆ CC ರಸ್ತೆ ಇರಲಿಲ್ಲ, 14 ಲಕ್ಷ ಹಾಕಿದ್ದೀನಿ. ದಿನ್ನಹಳ್ಳಿಗೆ 10 ಲಕ್ಷ ಹಾಕಿದ್ದೀನಿ. ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್. ಮತ್ತು ಕಮ್ಗುಟ್ಟಹಳ್ಳಿಯಲ್ಲಿ ಬೋಡಿನಾರೇನಹಳ್ಳಿಗೆ 15 ಲಕ್ಷ ಹಾಕಿದ್ದೀನಿ. ಮಾದನಾಯಕನಹಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕ್ಕೊಂಬಂದಿದ್ದೀನಿ ನಾನು, 15 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಅಲ್ಲಿ 21 ಲಕ್ಷ ಹಾಕಿದ್ದೀನಿ. ಕರಕಮಾಕಲಹಳ್ಳಿ ಅಂತ ನೋಡಿ, ಕರಕಮಾಕಲಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಊರಿಗೆ ರಸ್ತೆ ಹಾಳಾಗೋಗಿದೆ.
ಅದಕ್ಕೆ 60 ಲಕ್ಷ ಬೇಕು, ಅದು ಹಾಕಿದ್ದೀನಿ. ಮತ್ತು ಊರೊಳಗಡೆ ಕನೆಕ್ಟಿವಿಟಿಗೆ 15 ಲಕ್ಷ ಹಾಕಿದ್ದೀನಿ. ಸರ್, ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ನಂಬ್ತೀರಾ? ನಾನು ಆ ಊರಿಗೆ ಹೋದಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ. ಏನೋ ಪಾಪ ಏನೋ ಕೂಲಿ ಕೆಲಸಕ್ಕೆ ಹೋಗಿ ಅವ್ರ ಪಾಡ್ಗೆ ಅವ್ರು ಇದ್ದೋಗಿರ್ತಾರೆ, ತಲೆ ಕೆಡಿಸ್ಕೊಂಡಿರಲ್ಲ ಆ ಊರಲ್ಲಿ. ಮತ್ತು ಉಪ್ಪುಗುಟ್ಟಳ್ಳಿಗೆ 15 ಲಕ್ಷ, ರೇಣುಮಾಕ್ಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ಆ ದಾರಿ ಹಾಕ್ಕೊಡಿ ಅಂತ ಕೇಳಿದ್ರು, ಅದಕ್ಕೆ 20 ಲಕ್ಷ ಹಾಕಿದ್ದೀನಿ. ಜೀಗಾನಹಳ್ಳಿಗೆ 15 ಲಕ್ಷ, ಕೊಮ್ಮಲ್ಮರಿಗೆ 10 ಲಕ್ಷ, ಚಿಕ್ಕನಾರ್ಪನಹಳ್ಳಿಗೆ 15 ಲಕ್ಷ, ನಮಲಗುರ್ಕಿಗೆ 15 ಲಕ್ಷ, ಮತ್ತು ಕಮ್ಗುಟ್ಟಳ್ಳಿ ರಾಮಪಟ್ನಕ್ಕೆ 20 ಲಕ್ಷ, ಒಂದು ಊರ ಮಧ್ಯೆ ಒಂದು ರಸ್ತೆ ಆಗಬೇಕದು. ಉದಿಗನಾರ್ಪನಹಳ್ಳಿಗೆ 15 ಲಕ್ಷ, ಒಂಟೂರ್ಗೆ 15 ಲಕ್ಷ, ನಾಗಸಾನಹಳ್ಳಿಗೆ 20 ಲಕ್ಷ, ಸಿದ್ಧಗಾನಹಳ್ಳಿಗೆ 10 ಲಕ್ಷ, ಆರ್ಚೊಕ್ಕಳ್ಳಿಗೆ 15 ಲಕ್ಷ, ಮತ್ತು ಹಳೇ ಬುದ್ಧಿವಂತನಹಳ್ಳಿ ಗ್ರಾಮ. ನೋಡಿ ಸರ್, ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದರೆ, ಹಳೇ ಬುದ್ಧಿವಂತನಹಳ್ಳಿ ಅಂತ ಹಳ್ಳಿ ಇದೆ. ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡಿದ್ವಿ. ಆ ಊರವ್ರಿಗೆ ಯಾರಿಗಾದ್ರೂ ಎಮರ್ಜೆನ್ಸಿ ಆದರೆ ಆ್ಯಂಬುಲೆನ್ಸ್ ಹೋಗೋದು ಕಷ್ಟ, ಆ್ಯಂಬುಲೆನ್ಸಲ್ಲಿ ಪೇಷಂಟ್ನ ಹಾಕ್ಕೊಂಡ್ರು ಆ ಊರಿಂದ ಆಚೆ ಬರೋದು ಕಷ್ಟ. ಟ್ರಾನ್ಸ್ಪೋರ್ಟೇಷನ್ನು ನಾನು ಹಿಂದೆ ಮುಂದೆ ನೋಡಲಿಲ್ಲ, ಜನಸಂಖ್ಯೆ 40-50 ಇರ್ಬೋದು, ಆದರೂ 66 ಲಕ್ಷ ಆ ರಸ್ತೆಗೆ ಹಾಕಿದ್ದೀನಿ. ಆ 40-50 ಜನಕ್ಕೆ ನಾಳೆ ಆ್ಯಂಬುಲೆನ್ಸ್, ಒಬ್ರು ಹೇಳಿದ್ರು ಅಣ್ಣ ಆ್ಯಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ಬರು ಪೇಷಂಟ್ ತೀರೋಗ್ಬಿಟ್ರಣ ಅಂತ. 66 ಲಕ್ಷ ಹಳೇ ಬುದ್ಧಿವಂತನಹಳ್ಳಿನ ಕನೆಕ್ಟ್ ಮಾಡ್ತಿದ್ದೀವಿ. ಮತ್ತು ಆರ್ಕುಂದಲ್ಲಿ 20 ಲಕ್ಷ ಹಾಕಿದ್ದೀವಿ. ದ್ವಾರಗಾನಹಳ್ಳಿಯಲ್ಲಿ ನಿನ್ನೆ ದ್ವಾರಗಾನಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂದರು ಸರ್. ಇಮಿಡಿಯೇಟಾಗಿ ಬೋರ್ ಕಳಿಸ್ದೆ, 200 ಅಡಿಗೆ ನೀರು ಸಿಕ್ಕಿದೆ. ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ 200 ಅಡಿಗೂ ನೀರು ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ. ದ್ವಾರಗಾನಹಳ್ಳಿ ಜನತೆ ಎಸ್ ಜನಸಂಖ್ಯೆ, ಅವರೆಲ್ಲ ನೆನ್ನೆ ಅಭಿನಂದನೆ ಸಲ್ಲಿಸಿದ್ರು. ಅವರೊಂದೆರಡು CC ರಸ್ತೆ ಕೇಳಿದ್ರೆ 20 ಲಕ್ಷ ಹಾಕಿದ್ದೀನಿ. ಅರಸಲ್ ಬಂಡೆಗೆ 10 ಲಕ್ಷ, ಬೀರಮಂಗಲ 16 ಲಕ್ಷ. ಮತ್ತು ಬೀರಮಂಗಲ ಅವರು 1 ಕಿಲೋಮೀಟ್ರ್ ಈ ಕಡೆ ಬಸ್ ಸ್ಟಾಪಿಗೆ ನಡ್ಕೊಂಬರ್ಬೇಕಾಗಿತ್ತು, ಬಸ್ ಸ್ಟಾಪೇ ಇರಲಿಲ್ಲ. ಮೇಯ್ನ್ ರೋಡಿಗೆ ಬರಬೇಕು, 1 ಕಿಲೋಮೀಟ್ರ್ ಇನ್ನೊಂದು ಸ್ಟಾಪಿಗೆ ಬರಬೇಕು. ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ರು, ಅಣ್ಣ ನಾವು 1 ಕಿಲೋಮೀಟ್ರ್ ಬೆಳಗ್ಗೆ 1 ಕಿಲೋಮೀಟ್ರ್ ಸಂಜೆ ನಡ್ಕೊಂಬರ್ಬೇಕು, ನಾವು ಮೇಯ್ನ್ ರೋಡಲ್ಲಿದ್ದರು, ಒಂದು ಸ್ಟಾಪ್ ಹಾಕ್ಸಿ ಅಂದರು. ಇಮಿಡಿಯೇಟಾಗಿ 2 ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಆ ಬೀರಮಂಗಲದಲ್ಲಿ